ಈ ನಡುವೆ ನಂದಿನಿ ಹಾಲಿನ ದರ ಏರಿಕೆ ಬೆನ್ನಲ್ಲೇ ಮೊಸರಿನ ದರ ಕೂಡ ಏರಿಕೆಯ ಚಿಂತನೆಯಲ್ಲಿದೆ ಕೆಎಂಎಫ್. ನಂದಿನಿ ಹಾಲಿನ ಬೆನ್ನಲ್ಲೇ ಮೊಸರು ದರ ಏರಿಕೆಗೆ ಚಿಂತನೆ ಕೂಡ ನಡೀತಾ ಇದೆ. ಹಾಲಿನ ಮಾದರಿಯಲ್ಲೇ ಮೊಸರು ಬೆಲೆ ಏರಿಕೆಗೆ ಪ್ಲಾನ್ ಅಂತೆ. ಹೆಚ್ಚುವರಿ 50 ml ನೀಡಿ ಮೊಸರಿನ ದರ ಏರಿಕೆ ಮಾಡ್ತಾರಂತೆ. ಪ್ರತಿನಿತ್ಯ 1 ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. 70 ಲಕ್ಷ ಲೀಟರ್ ವಿಲೇವಾರಿ ಆಗ್ತಿದೆ. ಉಳಿದ ಹಾಲಲ್ಲಿ ಪೌಡ್ರ್ ಜೊತೆಗೆ ಮೊಸರನ್ನು ಕೂಡ ಹೆಚ್ಚು ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಅಂದರೆ ಈಗ 1 ಕೋಟಿ ಲೀಟರ್ ಹಾಲಿನ ಉತ್ಪಾದನೆ ಆಗ್ತಾ ಇದೆ, 70 ಲಕ್ಷ ಲೀಟರ್ ಖರ್ಚಾಗ್ತಿದೆ. ಇನ್ನು 30 ಲಕ್ಷ ಲೀಟರ್ ಹಾಲಿದೆಯಲ್ಲ, ಅದರಲ್ಲಿ ಹಾಲಿನ ಪೌಡರ್ ಮಾಡೋದು, ಇತರೆ ಉತ್ಪನ್ನಗಳನ್ನು ಮಾಡೋದು, ಮೊಸರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ ಅಧಿಕೃತವಾಗಿ ಕೆಎಂಎಫ್ ಅವರು ಮೊಸರಿನ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿದಾರಾ, ಹೇಗೆ? ಖಂಡಿತ ಅರವಿಂದ್, ಯಾಕಂದ್ರೆ ಮೊಸರಿನ ಬೆಲೆ ಏರಿಕೆ ಮಾಡುವಂತ ಒಂದು ಪ್ರಸ್ತಾಪನ ಕೆಎಂಎಫ್ ಇಟ್ಕೊಂಡಿರೋದು. ಅಧಿಕೃತವಾಗಿ ಅವ್ರು ಹೇಳ್ತಿರುವಂತದ್ದು ಮೊಸರಿನ ಬೆಲೆನ ನಾವು ಏರಿಕೆ ಮಾಡೋದಿಲ್ಲ. ಈಗ ಏನ್ ಮೊಸರು ಉತ್ಪಾದನೆ ಜಾಸ್ತಿ ಆಗತ್ತೆ, ಅದನ್ನ ಕ್ವಾಂಟಿಟಿನ ಜಾಸ್ತಿ ಮಾಡಿ, ಈಗ ಹೇಗೆ ನಂದಿನಿ ಹಾಲಿನ ಪ್ಯಾಕೆಟ್ ಮೇಲೆ 50 ml ಜಾಸ್ತಿ ಮಾಡಿ ಅದಕ್ಕೆ 2 ರೂಪಾಯಿ ಏರಿಕೆ ಮಾಡಿದಾರೋ, ಆ ರೀತಿಯಲ್ಲಿ ಮೊಸರಿನ ಪ್ಯಾಕೆಟ್ಗಳಲ್ಲಿ ಗ್ರಾಮ್ ಲೆಕ್ಕದಲ್ಲಿ, ಅಂದ್ರೆ ಮೊಸರು ಬರುವಂತದ್ದು ಗ್ರಾಮ್ ಲೆಕ್ಕದಲ್ಲಿ 500 ಗ್ರಾಮ್ ಲೆಕ್ಕದಲ್ಲಿ ಮತ್ತು 1 ಕೆಜಿ ಗ್ರಾಮ್ ಲೆಕ್ಕದಲ್ಲಿ ಪ್ಯಾಕೆಟ್ಗಳನ್ನ ಮಾಡ್ತಿದ್ದಾರೆ. ಈಗ ಆ ನಿಟ್ಟಿನಲ್ಲೂ ಸಹ ಈಗ ಕೆಎಂಎಫ್ ಚಿಂತನೆ ನಡೆಸಿದೆ. ಯಾಕಂದ್ರೆ ಈಗ ಪ್ರತಿನಿತ್ಯ 1 ಕೋಟಿ ಲೀಟರ್ನಷ್ಟು ಇದು ದಾಖಲೆ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಆಗ್ತಿರುವಂತದ್ದು. ಈ ಹಿಂದೆ ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ 80 ರಿಂದ 85 ಲಕ್ಷ ಲೀಟರ್ ಉತ್ಪಾದನೆ ಆಗ್ತಿತ್ತು. ಈಗ ಹೆಚ್ಚುವರಿ ಉತ್ಪಾದನೆ ಆಗ್ತಿರುವಂತಹ ಹಾಲನ್ನ ಬೇರೆ ರೀತಿ ಬಳಕೆ ಮಾಡ್ಬೇಕಾಗತ್ತೆ. ಹಾಗಾಗಿ ಮೊಸರಿನ ಕ್ವಾಂಟಿಟಿನ ಜಾಸ್ತಿ ಮಾಡಿ ಬೆಲೆ ಏರಿಕೆ ಮಾಡುವಂತ ಒಂದು ಪ್ಲಾನ್ ಅಲ್ಲಿ ನಂದಿನಿ ಇರುವಂತದ್ದು, ಕೆಎಂಎಫ್ ಇರುವಂತದ್ದು. ಅರವಿಂದ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅಗೈನ್ ಇದು ಕೂಡ ಜನರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ನಮಗೆ ಬೇಕಿಲ್ಲಪ್ಪ ಹೆಚ್ಚುವರಿ ಮೊಸರು ಅಂತಾರೆ ಅವರು. ಹಾಲಿನ ವಿಚಾರದಲ್ಲೂ ಜನ ಅದೇ ಹೇಳಿದ್ದು, ನಮಗೆ ಬೇಡ 50 ml, ನೀವು ಯಾಕೆ ರೇಟ್ ಜಾಸ್ತಿ ಮಾಡ್ತೀರಾ ಅಂತ. ಬಟ್ ಉತ್ಪಾದನೆಯಾಗ್ತಾ ಇರುವಂತಹ ಹಾಲು ಮೊಸರನ್ನು ಏನು ಮಾಡೋದು? ಹಾಗಾಗಿ ಜನರಿಗೆ ಹೆಚ್ಚುವರಿಯಾಗಿ ಕೊಟ್ಟು ದುಡ್ಡನ್ನು ಕೂಡ ಹೆಚ್ಚುವರಿಯಾಗಿ ಪಡ್ಕೊತಾ ಇದ್ದಾರೆ.